ಮನೆಯಲ್ಲಿ ನಿಮ್ಮ ರಾಗಿಣಿ ಅವ್ರ ಮನೆಯಲ್ಲಿ ಹೀರೋ ಅಂದರೆ ಸಿನಿಮಾ ರಂಗಕ್ಕೆ ಹುಡುಗಿಯರು ಕೊಡ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡ್ತಾರೆ ಯಾರಾದ್ರೂ ಕೂಡ. ಅವರ ಒಂದು ಒಪಿನಿಯನ್ ಹೇಗಿತ್ತು? ಅವ್ರ ಪಾಸಿಟಿವ್ ರೆಸ್ಪಾನ್ಸ್ ಇತ್ತಾ ಮನೆ ಕಡೆಯಿಂದ? ನೀವೇನಾದ್ರು ಅದಕ್ಕೋಸ್ಕರ ಏನಾದ್ರು ಸರ್ಕಸ್ ಮಾಡಬೇಕಾಗಿ ಬಂತ ಅಲ್ಲೂ? ಇಲ್ಲ, ನನ್ನ ನಡವಳಿಕೆ ಅವ್ರು ನೋಡಿದ್ರಲ್ಲ, ಸಿನಿಮಾಲಿರ್ಲಿ ಬೇರೆ ಕೆಲಸ ಇರಲಿ, ನಮ್ಮ ನಡವಳಿಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಆ ಮನೆಗೆ ಹೊಸಬ್ರೇನ್ ಆಗಿರ್ಲಿಲ್ಲ, ಆಗಿದ್ದೆ. ಬಟ್ ಅದು ಮಜಾಕತೆ ಇದೆ. ಫಸ್ಟ್ ಮಮ್ಮಿಗೆ ಹೇಳಿದಾಗ ನಾನು, ಅಮ್ಮ ಈ ಥರ ರಾಗಿಣಿ ಗೊತ್ತಲ್ಲ, ಅವಳನ್ನ ಇಷ್ಟಪಡ್ತಿದ್ದೀನಿ, ಒಂದಷ್ಟು ವರ್ಷದಿಂದ ಡೇಟ್ ಮಾಡ್ತಿದ್ದೀನಿ. ಯಾರು ರಾಗಿಣಿ? ಆ ಚಿಕ್ಕ ಹುಡುಗಿ ಅವಳೇನು? ಅವಾಗ ನಾನು ಚಿಕ್ಕವನಾಗಿದ್ದೆ, ಇವಾಗ ಅವಳು ದೊಡ್ಡವನಾಗಿದ್ದೆ ಅಂತ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗಿದ್ದು ಭಾಳ ಫನಿ ಆಗಿದೆ ಕತೆ. ಈಗ ಸೊ ಹಂಗೆ ಎಲ್ಲ ಬೆರೀತಿದ್ವಿ. ನನ್ನ ಸಿನಿಮಾ ಪ್ರೀಮಿಯರ್ಸ್ಗೆ ಎಲ್ಲ ಕರೀತಿದ್ದೆ. ಡ್ಯಾಡಿ ಸ್ನೇಹಿತರೊಬ್ರು ಹೋಗ್ಬಿಟ್ಟು, ಮತ್ತೆ ಹೆಂಗ್ರಿ ನಿಮ್ಮ ಅಳಿಯನ್ ಸಿನಿಮಾ ಸಖತ್ತಾಗಿದೆ ಅಲ್ಲ ಅಂತ. ಎಷ್ಟು ಶಾಕ್ ಆಗಿರ್ಬೇಕು ಅವರಿಗೆ. ಸೊ ಹಂಗೆ ಅವರಿಬ್ಬರಿಗೆ ಗೊತ್ತಾಗಿದ್ದು. ಅವರಿಗೆ ಊರಿಗೆ ಗೊತ್ತಿರೋ ವಿಚಾರ ನಮಗ್ ಗೊತ್ತಿಲ್ವಲ್ಲಪ್ಪ ಅಂತ. ಅಲ್ಲ, ಅವ್ರಿಗೂ ಗೊತ್ತಿತ್ತು, ಅವರು ಆಕ್ಟಿಂಗ್ ಮಾಡಿದ್ದಾರೆ, ಗೊತ್ತಿದ್ದೆ ನನಗೆ. ಸೊ ಆಮೇಲೆ ರಾಗಿಣಿಗೆ ಕನ್ಫರ್ಮ್ ಮಾಡಿದ್ದು. ಬಟ್ ಅವರು ಚಿಕ್ಕ ವಯಸ್ಸಿಂದ ನನ್ನ ನೋಡಿದ್ರು. ಸಾಕಷ್ಟೆಲ್ಲ ಡ್ಯಾನ್ಸ್ ಕ್ಲಾಸಲ್ಲಿ ತುಂಬಾ ಕಡೆ ಶೋಸ್ ಕೊಡೋದಕ್ಕೆ ಹೋಗ್ತಿದ್ವಿ. ಎಷ್ಟೋ ಅವಾರ್ಡ್ ಫಂಕ್ಷನ್ಸ್ ಅಲ್ಲಿ ನಾನು ಹಿಂದೆ ಡ್ಯಾನ್ಸ್ ಮಾಡಿದ್ದೀನಿ, ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಇಮ್ರಾನ್ ಅವ್ರ ಟೀಮಲ್ಲಿ ಇದ್ದಾಗ. ಸೊ ತುಂಬಾ ವರ್ಷದಿಂದ ನೋಡ್ಕೊಂಡು ಬಂದಿದ್ರು. ಸೊ ದೇವರು ಓಕೆ ವಿತ್ ಇಟ್. ಅಷ್ಟಿಲ್ಲ ಅಂದ್ರೆ ಅವ್ರು ನನ್ನ ಸಿನಿಮಾ ನೋಡೋಕ್ಕೆಲ್ಲ ಏನಕ್ಕೆ ಬರ್ತಾರೆ. ಸೊ ದೇ ನ್ಯೂ ಅಂಡ್ ದೇ ವರ್ ಆಲ್ಸೋ ವೆರಿ ಹ್ಯಾಪಿ. ಎಲ್ಲ ತುಂಬಾ ಈಸಿಯಾಗಿ ಎಲ್ಲ ಸಲೀಸಾಗಿ ನಡೀತು. ನೈಸ್. ಕೇಳೋಕ್ಕೆ ಖುಷಿ ಆಗುತ್ತೆ. ನಿಮ್ಮಿಬ್ರ ಬಗ್ಗೆನೂ ಕೇಳ್ತಾ ಇರ್ಬೇಕಾದ್ರೆ ಅಲ್ಲೊಬ್ರು ಸೈಲೆಂಟ್ ಆಗಿ ಕೂತಿದ್ದಾರೆ. ನಿಮ್ ಕಡೆಯಿಂದ ಯಾವ್ದನ್ನು ಲವ್ ಸ್ಟೋರಿ ಇಲ್ವಾ? ಅದೇ ಇವಾಗ ಅಣ್ಣ ಹೇಳ್ತಾರಲ್ಲ, ಸಿಕ್ಸರ್ ಬಂದ ಮೇಲೆ ಬಾಬಿ ಬಂದ್ರು ಅಂತ. ಬಂದಿದ್ರೆ ಈಗ ನೆಕ್ಸ್ಟ್ ಯಾರಾದ್ರೂ ಬರ್ತಾರ ನೋಡ್ಬೇಕು. ನಾವು ಕೇಳ್ತಿರೋದು ಬರೋವ್ರ ಬಗ್ಗೆ ಅಲ್ಲ, ಇರೋವ್ರ ಬಗ್ಗೆ. ಇಲ್ಲ ಅದೇ ಹೇಳಿದ್ನಲ್ಲ, ಇವಾಗ ಸದ್ಯಕ್ಕೆ ಸಿನಿಮಾಗೆ ಮದುವೆ ಆಗಿದ್ದೀನಿ ಅಷ್ಟೇ. ಓಕೆ, ವೆರಿ ನೈಸ್. ಎಂಜಾಯ್ ಮಾಡೋದು ಅಂದ್ರೆ ಆಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ನೋಡಿ.